ಸ್ನೇಹಿತರೆ, ಇದು ನಿಮ್ಮ ಕನ್ನಡ ವೈಭವ ಯೂಟ್ಯೂಬ್ ಚಾನಲ್. ಇಂದು ನಾನು ಮಾತನಾಡಲು ಹೊರಟಿರುವುದು 12ನೇ ಶತಮಾನದಲ್ಲಿ ಸಮಾಜವನ್ನ ಬೆಳಗಿಸಿದ ಮಹಾನ್ ಸಂತ, ಸಮಾನತೆಯ ಅರಿಕಾರ, ಸುಂದರ ಸಮಾಜದ ಕನಸುಗಾರ, ವಚನ ಕ್ರಾಂತಿಯಿಂದ ಜಾತಿ ಭೇದವೆಂಬ ಪರಿಧಿಯನ್ನು ತೊಡೆದು ಅರಿವಿನ ಕಿರಣದ ಬೆಳಕನ್ನ ಬೀರುತ್ತಾ ಅಂಧಕಾರದ ಛಾಯೆಯನ್ನ ಒಡೆದೋಡಿಸಿದ ಜಗತ್ತು ಕಂಡ ಮಹಾನ್ ಚಿಂತಕ, ಕ್ರಾಂತಿಕಾರಿ ಜಗಜ್ಯೋತಿ ಬಸವಣ್ಣನವರ ವಚನ. ಅಂದಿನ ಮಡಿವಂತಿಕೆಯ ಸಂಕುಚಿತ ಲೋಕದಿಂದ ಸರ್ವರೂ ಒಂದೇ ಎನ್ನುವ ಸತ್ಯದ ವಾಸ್ತವತೆಗೆ ಜಗತ್ತನ್ನು ಅಯಸ್ಕಾಂತದಂತೆ ಆಕರ್ಷಿಸಿದ ಅಚಲ ಶಕ್ತಿಯುಳ್ಳವರು ಈ ವಚನ ಚಳುವಳಿಯ ಶಿಲ್ಪಿ. ಅವರ ಹಲವಾರು ವಚನಗಳು ನೀಡಿರುವ ಕಟು ಸತ್ಯದ ಜ್ಞಾನ ಇಂದಿಗೂ ಪ್ರಸ್ತುತ. ಅವರ ಧಾರ್ಮಿಕ ಕಾರ್ಯದ ಅಸಾಮಾನ್ಯ ಭಾಗವನ್ನ ಪ್ರತಿನಿಧಿಸುವ ಈ ವಚನ ಬಹಳ ಪ್ರಸ್ತುತ. ಈ ವಚನವು ಶರಣರ ಕ್ರಾಂತಿಕಾರಿ ತತ್ವ, ಆಂತರಿಕ ಭಕ್ತಿಯ ಮಹತ್ವ ಮತ್ತು ಮಾನವ ದೇಹವೇ ದೇವಾಲಯ ಎಂಬ ಅತ್ಯಂತ ಆಳವಾದ ತಾತ್ವಿಕ ಅರ್ಥವನ್ನ ಒತ್ತಿದೆ. ಈ ವಚನದಲ್ಲಿಯ ಮಾತುಗಳನ್ನು ಬಸವಣ್ಣನವರು ಯಾರಿಗೆ ಹೇಳುತ್ತಿದ್ದಾರೆ ಎಂಬ ಪ್ರಶ್ನೆ ಹುಟ್ಟುತ್ತದೆ. ತಮಗೆ ತಾವೇ ಹೇಳಿಕೊಳ್ಳುತ್ತಿದ್ದಾರೆಯೇ? ಹಣವಂತರು ದೇವಾಲಯಗಳನ್ನು ಕಟ್ಟುವುದು ನಾವು ಇತಿಹಾಸದುದ್ದಕ್ಕೂ ಕಾಣುತ್ತೇವೆ. ತನ್ನ ಹಾಗೂ ತನ್ನ ಕುಟುಂಬದ ಒಳಿತಿಗಾಗಿ ಅಥವಾ ಊರ ಒಳಿತಿಗಾಗಿ ದೇವಾಲಯಗಳನ್ನ, ಮಂದಿರಗಳನ್ನ, ಅನ್ನಛತ್ರಗಳನ್ನ, ಅರವಟ್ಟಿಗೆಗಳನ್ನ, ಧರ್ಮಶಾಲೆಗಳನ್ನ, ಕೆರೆಗಳನ್ನ ನಿರ್ಮಾಣ ಮಾಡುವುದು ಭಾರತೀಯ ಸಂಸ್ಕೃತಿಯ ಒಂದು ಹೆಗ್ಗಳಿಕೆ. ಇದರ ಹಿಂದಿನ ಉದ್ದೇಶ ನಿಸ್ವಾರ್ಥವಾದ ಸಮಾಜ ಸೇವೆ ಮತ್ತು ದೇಶ ಸೇವೆ. ಇವೆರಡರಿಂದಲೂ ಈಶ ಸೇವೆ ಸಾಧ್ಯವೆಂಬ ನಂಬಿಕೆ. ನಮ್ಮ ಇತಿಹಾಸವನ್ನ ಅವಲೋಕಿಸಿದರೆ ರಾಜರು, ಶ್ರೀಮಂತರು, ಸಮಾಜ ಸೇವಕರು ಮತ್ತು ಅಧಿಕಾರಿಗಳು ಅಸಂಖ್ಯವಾಗಿ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿರುವುದು ಕಂಡುಬರುತ್ತದೆ. ಆದರೆ ಬರಬರುತ್ತಾ ಎಲ್ಲವೂ ಯಾಂತ್ರಿಕವಾಗಿ ಕೇವಲ ಪ್ರಸಿದ್ಧಿಗಾಗಿ ತಮ್ಮ ತಮ್ಮ ಇಷ್ಟ ದೈವದ ಪ್ರೀತ್ಯಾರ್ಥವಾಗಿ ದೇವಾಲಯಗಳ, ಮಂದಿರಗಳ ಸ್ಥಾಪನೆಯಾಗತೊಡಗಿತು. ಜನರು ಇಂತಹ ಬಾಹ್ಯ ಆಡಂಬರದಲ್ಲಿ ಮುಳುಗಿರುವುದನ್ನು ಅಂದೇ ಕಂಡುಕೊಂಡ ಬಸವಣ್ಣನವರು ಮರುಕಗೊಂಡಿರಬೇಕು. ಆದರೆ ಆ ಅಭ್ಯಾಸ ಜನರಲ್ಲಿ ಆಳವಾಗಿ ಬೇರೂರಿರುವುದನ್ನು ಕಿತ್ತೊಗೆಯುವುದು ಅಷ್ಟು ಸುಲಭವಾಗಿರಲಿಲ್ಲ. ಅಂತಹ ಆಡಂಬರ ಮತ್ತು ಮೌಢ್ಯದಿಂದ ಲಾಭವಿಲ್ಲ ಎಂಬುದನ್ನು ಅರಗು ತಿಂದು ಕರಗುವ ದೈವ, ಸಗಣಿಯ ಬೆನಕನ ಮಾಡಿ ಮುಂತಾದ ವಚನಗಳಲ್ಲಿ ಬಗೆ ಬಗೆಯಾಗಿ ಬಸವಣ್ಣನವರು ತಿಳಿಸಿದ್ದಾರೆ. ಇಲ್ಲಿ ಬಸವಣ್ಣನವರು ಯಾರನ್ನೂ ದೂರುವುದಿಲ್ಲ, ಕೇವಲ ತನ್ನ ಮನಸ್ಥಿತಿಯನ್ನ ಮಾತ್ರ ಹೇಳುತ್ತಾರೆ. ಉಳ್ಳವರು ಎಂದರೆ ತನ್ನಲ್ಲಿ ಹಣವಿದೆ ಎಂದು ತಿಳಿದುಕೊಂಡವರು. ದೇವಾಲಯವನ್ನ ಕಟ್ಟುವರು, ಆದರೆ ನಾನೇನು ಮಾಡಲಿ ಎಂದು ಕೇಳಿಕೊಳ್ಳುತ್ತಾರೆ. ನಾನು ಬಡವನು ಎಂದು ಹೇಳುತ್ತಾರೆ ಬಸವಣ್ಣನವರು. ಎಂದರೆ ಅವರಲ್ಲಿ ಹಣವಿಲ್ಲವೆಂದು ನಾವು ತಿಳಿಯಬೇಕಿಲ್ಲ. ಅವರಿಗೆ ತನ್ನಲ್ಲಿರುವುದೆಲ್ಲ ಕೂಡಲ ಸಂಗಮ ದೇವನದ್ದು. ತನ್ನಲ್ಲಿ ತನ್ನದೆಂಬ ಯಾವ ವಸ್ತುವೂ ಇಲ್ಲವೆಂಬ ಅರಿವಾಗಿದೆ. ಆದ್ದರಿಂದಲೇ ತಾನು ಬಡವನಯ್ಯ ಎಂದು ಹೇಳುತ್ತಾರೆ. ಮನಸ್ಸು ಹೆಚ್ಚು ಅಂತರ್ಮುಖವಾಗಿದೆ. ಆದ್ದರಿಂದಲೇ ತನ್ನ ದೇಹ ದೇವಾಲಯವಾದ ಬಗೆಯನ್ನ ಕೇವಲ 3 ಹೋಲಿಕೆಗಳೊಂದಿಗೆ ಮುಗಿಸುತ್ತಾರೆ. ಕಾಲು ಕಂಬ, ದೇಹ ದೇಗುಲ, ಶಿರ ಹೊನ್ನ ಕಲಶ, ಗರ್ಭ ಗೃಹ ದೇವರು ಇತ್ಯಾದಿಗಳ ಬಗ್ಗೆ ಏನನ್ನೂ ಹೇಳುವುದಿಲ್ಲ. ದೇಹವೇ ದೇಗುಲವಾಗಿದೆ ಅಂದರೆ ಪಾವಿತ್ರ್ಯವನ್ನು ಹೊಂದಿದೆ. ಪರತತ್ವದ ಅರಿವಾಗುತ್ತಿದೆ. ಮನಸ್ಸು ಮೌನವಾಗುತ್ತಿದೆ. ಇತರರ ಅಂಕುಡೊಂಕುಗಳನ್ನ ತಿಳಿಸುವ ಗೋಜಿಗೆ ಅವರು ಹೋಗುವುದೇ ಇಲ್ಲ. ಅರಗು ತಿಂದು ಕರಗುವ ದೈವ, ಸಗಣಿಯ ಬೆನಕನ ಮಾಡಿ ಮುಂತಾದ ವಚನಗಳಲ್ಲಿ ಹೇಳಿದಂತೆ ಜನರ ಮೌಢ್ಯ, ಬಾಹ್ಯ ಪೂಜೆಯ ಪರಿಣಾಮ, ಲಾಭ ಹಾನಿಗಳ ಬಗ್ಗೆ ಏನನ್ನೂ ಹೇಳುವುದಿಲ್ಲ. ಸ್ಥಾವರಕ್ಕಳಿವುಂಟು, ಜಂಗಮಕ್ಕಳಿವಿಲ್ಲ ಎಂದು ಮಾತ್ರ ಹೇಳುತ್ತಾರೆ. ಅದನ್ನು ಅರ್ಥ ಮಾಡಿಕೊಳ್ಳುವುದು ಭಕ್ತನಿಗೆ ಬಿಟ್ಟದ್ದು. ಆತ್ಮದ ಸ್ವರೂಪದ ಅರಿವಾಗುತ್ತಾ ಹೋದಂತೆ ಅವರ ಮನಸ್ಸು ಮೌನವಾದ ಹಾಗೆ ನಮ್ಮದು ಆದಾಗ ಮಾತ್ರ ಅದರ ಪೂರ್ಣವಾದ ಅರಿವು ನಮಗಾಗುತ್ತದೆ. ಸ್ನೇಹಿತರೆ, ಇಂದಿನ ಆಧುನಿಕ ವೈಜ್ಞಾನಿಕ ಯುಗದಲ್ಲಿ ಮನಸ್ಸು, ದೇಹ, ವ್ಯವಹಾರ, ಆಚರಣೆ, ನಂಬಿಕೆ ಮೊದಲಾದವುಗಳಲ್ಲಿ ಕೇವಲ ಬೂಟಾಟಿಕೆ, ಡಾಂಬಿಕತನಗಳನ್ನೇ ಮೈಗೂಡಿಸಿಕೊಂಡು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡರೆ ಶಿವಾನುಗ್ರಹ ಆಗಿರಲಿ, ಸಾಮಾನ್ಯ ಭಕ್ತರ
ಅಥವಾ ಜನರ ವಿಶ್ವಾಸವೂ ದೊರೆಯದು ಎಂಬುದನ್ನು ನಾವು ಮೊದಲು ಅರ್ಥೈಸಿಕೊಳ್ಳಬೇಕು. ಆದ್ದರಿಂದ ಬಸವಣ್ಣನವರು 12ನೇ ಶತಮಾನದಲ್ಲಿ ಆಡಿದ ಮಾತುಗಳು 21ನೇ ಶತಮಾನದಲ್ಲಿಯೂ ತನ್ನ ಮಹತ್ವವನ್ನ ಉಳಿಸಿಕೊಂಡಿವೆ. ದೇವಾಲಯದ ಸಂಸ್ಕೃತಿಗಿಂತ ಜೀವಾಲಯದ ಸಂಸ್ಕೃತಿಯೇ ಮುಖ್ಯ ಎಂಬುದನ್ನು ಅರಿತು ನಡೆದರೆ ನಮ್ಮೆಲ್ಲರಿಗೂ ಒಳಿತು. ಬಸವಣ್ಣನವರ ಈ ವಚನವು ಭಕ್ತಿ ಮಾರ್ಗದಲ್ಲಿ ಅತ್ಯಂತ ಪ್ರಸಿದ್ಧವಾದುದು. ಇದು ಬಾಹ್ಯ ಆಡಂಬರದ ಭಕ್ತಿಗಿಂತ ಅಂತರಂಗದ ಶುದ್ಧತೆಗೆ ಹೆಚ್ಚು ಒತ್ತನ್ನು ನೀಡುತ್ತದೆ. ಈಗ ನಾವು ಬಸವಣ್ಣನವರ ಈ ವಚನವನ್ನು ಓದಿಕೊಂಡು ಪ್ರತಿ ವಾಕ್ಯದ ಭಾವಾರ್ಥವನ್ನ ತಿಳಿದುಕೊಳ್ಳುತ್ತಾ ಮುಂದೆ ಸಾಗೋಣ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಒನ್ನ ಕಳಶವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮಕ್ಕಳಿವಿಲ್ಲ. ಇದು ಕೇವಲ ವಚನವಲ್ಲ, ಒಂದು ಸಮಾಜ ಪರಿವರ್ತನೆಯ ವಚನ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಈ ವಾಕ್ಯದಲ್ಲಿ ನಾವು ಸಂಪತ್ತಿನ ಪ್ರದರ್ಶನದ ವಿರುದ್ಧ ನೈಜ ಭಕ್ತಿಯ ಪ್ರದರ್ಶನವನ್ನ ನೋಡಬಹುದಾಗಿದೆ. ಉಳ್ಳವರು ಶಿವಾಲಯವ ಮಾಡುವರು ಎಂದರೆ, ಉಳ್ಳವರು ಎಂದರೆ ಹಣವಂತರು, ಸಿರಿವಂತರು. ಅವರು ಶಿವಾಲಯವನ್ನ ಹೇಗೆ ಬೇಕಾ ಹಾಗೆ ಕಟ್ತಾರೆ ತಮ್ಮ ಹಣದಿಂದ. ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯ ಕಟ್ಟಬಹುದು, ಆದರೆ ನಾನು ಬಡವ, ನಾನೇನು ಮಾಡಲಿ. ಉಳ್ಳವರು ದೊಡ್ಡ ದೊಡ್ಡ ದೇವಾಲಯಗಳನ್ನು ಕಟ್ತಾರೆ, ಆದರೆ ನಾನು ಬಡವನು, ದೇವಾಲಯ ಕಟ್ಟುವಷ್ಟು ಸಂಪತ್ತು ನನಗಿಲ್ಲ. ಹಾಗಾದರೆ ನನ್ನ ಭಕ್ತಿಯ ಮೌಲ್ಯವೇ ಇಲ್ಲವೇ ಎಂಬ ಪ್ರಶ್ನೆಯನ್ನ ಸಮಾಜದ ಮುಂದಿಡುತ್ತಾರೆ ಬಸವಣ್ಣನವರು. ಹಣ ಇರುವವರು ದೇವಾಲಯ ಕಟ್ಟುತ್ತಾರೆ, ನಾನು ಬಡವನು, ನನಗೆ ದೇವಾಲಯ ಕಟ್ಟಲು ಹಣ ಇಲ್ಲ. ಹಾಗಾದರೆ ನಾನು ದೇವರನ್ನ ಪ್ರೀತಿಸಬಾರದೆ ಎಂದು ಬಸವಣ್ಣನವರು ಸಮಾಜವನ್ನ ಪ್ರಶ್ನಿಸುತ್ತಾರೆ. ಇಂದಿನ ಸಮಾಜದಲ್ಲಿ ಹಣ ಇದ್ದವರು ದೊಡ್ಡ ದೇವಾಲಯಗಳು, ದೊಡ್ಡ ಪೂಜೆಗಳನ್ನು ಮಾಡಲು ಸಾಧ್ಯ. ಆದರೆ ಹಣ ಇಲ್ಲದವನ ಭಕ್ತಿ ಕಡಿಮೆಯೇ ಎಂದು ಬಸವಣ್ಣನವರು ಸಮಾಜವನ್ನ ಪ್ರಶ್ನಿಸುತ್ತಾರೆ. ಸ್ನೇಹಿತರೆ, ಹಣ ಇದ್ದರೆ ಮಾತ್ರ ಭಕ್ತಿ ಅಲ್ಲ. ದೇವರ ಸಮೀಪ ಹೋಗಲು ಸಂಪತ್ತಿನ ಅಗತ್ಯವಿಲ್ಲ. ದೇವರನ್ನು ಕಾಣಲು ಹಣದ ಅವಶ್ಯಕತೆ ಇಲ್ಲ ಎಂಬ ಸತ್ಯದ ಪ್ರತಿಪಾದನೆಯನ್ನ ಬಸವಣ್ಣನವರು ಪ್ರತಿಪಾದಿಸಿದ್ದಾರೆ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಒನ್ನ ಕಳಶವಯ್ಯ. ಇದು ವಚನದ ಹೃದಯ ಭಾಗ. ಇಲ್ಲಿ ಬಸವಣ್ಣನವರು ಮಾನವನ ದೇಹವನ್ನೇ ಒಂದು ಜೀವಂತ ದೇವಾಲಯಕ್ಕೆ ಹೋಲಿಸಿದ್ದಾರೆ. ನಮ್ಮ ಕಾಲುಗಳು ಆ ದೇವಾಲಯದ ಆಧಾರ ಸ್ತಂಭಗಳು, ಅಂದ್ರೆ ಕಂಬಗಳು. ನಮ್ಮ ದೇಹವೇ ಪವಿತ್ರವಾದ ಗರ್ಭಗುಡಿ. ನಮ್ಮ ಶಿರ ಅಂದ್ರೆ ತಲೆ ಆ ದೇವಾಲಯದ ಮೇಲಿರುವ ಬಂಗಾರದ ಕಳಶ. ಅಂದರೆ ದೇವರು ಎಲ್ಲೋ ಕಲ್ಲಿನ ಗುಡಿಯಲ್ಲಿಲ್ಲ, ನಮ್ಮೊಳಗೇ ಇದ್ದಾನೆ. ಅಂದರೆ ಅಂತರಂಗದ ಭಕ್ತಿ ಎಂದರ್ಥ. ಈ ವಾಕ್ಯದಲ್ಲಿ ಮಾನವನ ಗೌರವ ಮತ್ತು ಆತ್ಮಶುದ್ಧಿಯ ಮಹತ್ವ ಇಲ್ಲಿ ವ್ಯಕ್ತವಾಗುತ್ತದೆ. ಅಂದರೆ ಮಾನವ ದೇಹವೇ ಪರಮ ಪವಿತ್ರ. ಇದೇ ಒಂದು ದೇವಾಲಯ. ದೇವರನ್ನು ಹುಡುಕಲು ಹೊರಗಿನ ಕಲ್ಲಿನ ಕಟ್ಟಡಗಳ ಅಗತ್ಯವಿಲ್ಲ. ಮಾನವ ದೇಹವೇ ಪವಿತ್ರ. ಅದನ್ನು ಶುದ್ಧವಾಗಿ ಇಟ್ಟುಕೊಂಡು ಬದುಕುವುದೇ ನಿಜವಾದ ಪೂಜೆ ಎಂದು ಹೇಳ್ತಾರೆ. ಸತ್ಕರ್ಮ, ಶ್ರಮ, ನಡತೆ ಇವುಗಳೇ ನಿಜವಾದ ಪೂಜೆ ಎಂಬುದಾಗಿ ಬಸವಣ್ಣನವರು ತಿಳಿಸಿದ್ದಾರೆ. ಇಲ್ಲಿ ಬಸವಣ್ಣನವರು ನಮ್ಮ ದೇಹವನ್ನ ದೇಗುಲಕ್ಕೆ ಹೋಲಿಸಿದ್ದಾರೆ. ನಮ್ಮ ದೇಹವು ದೇಗುಲವಾಗಿರುವುದರಿಂದ ನಮ್ಮ ದೇಹವನ್ನ ಆರೋಗ್ಯವಾಗಿಟ್ಟುಕೊಳ್ಬೇಕು. ಇಲ್ಲಿ ಬಸವಣ್ಣನವರು ದೇಹವನ್ನ ದೇಗುಲಕ್ಕೆ ಹೋಲಿಸಿದ್ದಾರೆ. ಆದ್ದರಿಂದ ನಮ್ಮ ದೇಹಕ್ಕೆ ತುಂಬಾ ಮಹತ್ವವಿದೆ. ನಮ್ಮ ದೇಹವನ್ನ ಆರೋಗ್ಯವಾಗಿಟ್ಟುಕೊಳ್ಳುವುದು, ಮದ್ಯ, ಧೂಮಪಾನದಂತಹ ಕೆಟ್ಟ ಅಭ್ಯಾಸಗಳಿಂದ ದೂರ ಇರುವುದು, ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಮತ್ತು ವ್ಯಾಯಾಮ ಮಾಡುವುದು, ಇವೆಲ್ಲವೂ ಕೂಡ ನಮ್ಮ ದೇಹಕ್ಕೆ ಅನಿವಾರ್ಯ. ಇವೆಲ್ಲವನ್ನು ಮಾಡಿದಾಗ ಏನಾಗುತ್ತೆ? ನಮ್ಮ ದೇಹವನ್ನ ತುಂಬಾ ಅಚ್ಚುಕಟ್ಟಾಗಿ ಫಿಟ್ ಆಗಿ ಇಟ್ಕೋಬಹುದು. ಆದ್ದರಿಂದ ಇದು ನಾವು ದೇವಾಲಯವನ್ನ ಎಷ್ಟು ಸ್ವಚ್ಛ ಮಾಡ್ತೀವೋ, ಎಷ್ಟು ನೀಟಾಗಿ ಇಟ್ಕೊಳ್ತೀವೋ, ಅದೇ ರೀತಿಯಾಗಿ ನಮ್ಮ ದೇಹವನ್ನು ಕೂಡ ನಾವು ಇಟ್ಕೊಬೇಕು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಾದವರು ಹೇಗೆ ಇರಬೇಕು? ಅವರು
ಮನಸ್ಸಿಟ್ಟು ಓದಬೇಕು. ಏಕೆಂದರೆ ನಮ್ಮ ದೇಹವೇ ಒಂದು ದೇಗುಲ. ಅದೇ ಉದ್ಯೋಗದಲ್ಲಿರ್ತಕ್ಕಂಥವರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಏಕೆಂದರೆ ಇದು ಒಂದು ದೇಗುಲ. ಅದೇ ರೈತನಾದವನು ನಿಷ್ಠೆಯಿಂದ ಕೆಲಸ ಮಾಡಬೇಕು, ಕೃಷಿ ಮಾಡಬೇಕು. ಕೆಲಸವನ್ನ ಮೋಸವಿಲ್ಲದೆ ಮಾಡಿದರೆ ಅದೇ ಶಿವಪೂಜೆ. ಶುದ್ಧ ಮನಸ್ಸೇ ಒನ್ನ ಕಳಶ. ಸುಳ್ಳು ಹೇಳದಿರುವುದು, ದ್ವೇಷ ಮಾಡದಿರುವುದು, ಇತರರಿಗೆ ಸಹಾಯ ಮಾಡುವುದು ಒಳ್ಳೆಯ ಯೋಚನೆಗಳೇ ದೇವರಿಗೆ ಇಷ್ಟವಾಗುವುದು, ಅಂದ್ರೆ ಈ ದೇಗುಲಕ್ಕೆ ಇಷ್ಟವಾಗುವುದು. ಶುದ್ಧ ಚಿಂತನೆ, ಸತ್ಯನಿಷ್ಠ ಜೀವನ, ಅಹಂಕಾರವಿಲ್ಲದ ಮನಸ್ಸು ಇವೇ ದೇವರ ಕಳಶವಿದ್ದಂತೆ ಸ್ನೇಹಿತರೆ. ಆದ್ದರಿಂದ ನಾವು ಇವುಗಳೆಲ್ಲವನ್ನೂ ಪಾಲಿಸುತ್ತಾ ನಾವು ಸರಿಯಾದ ದಾರಿಯಲ್ಲಿ ನಡೆಯೋಣ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಇದು ಬಸವಣ್ಣನವರ ಇಷ್ಟಲಿಂಗವಾದ ಕೂಡಲ ಸಂಗಮ ದೇವನಿಗೆ ಮಾಡಿದ ನೇರ ಸಂಭಾಷಣೆ. ಇಲ್ಲಿ ದೇವರು ದೂರದಲ್ಲಿಲ್ಲ, ಹತ್ತಿರದಲ್ಲಿರುವ ಸ್ನೇಹಿತನಂತೆ ಮಾತನಾಡುತ್ತಾರೆ. ಏ ಶಿವನೇ, ಕೇಳು, ಕಲ್ಲಿನ ದೇವಾಲಯ ಒಂದು ದಿನ ಹಾಳಾಗುತ್ತದೆ, ಆದರೆ ಒಳ್ಳೆಯ ಮನಸ್ಸು, ಒಳ್ಳೆಯ ಕೆಲಸಗಳು ಎಂದಿಗೂ ಉಳಿಯುತ್ತವೆ ಎಂದು ಬಸವಣ್ಣನವರು ಹೇಳುತ್ತಾರೆ. ಇಲ್ಲಿ ಸ್ಥಾವರ ಎಂದರೆ ಕಲ್ಲಿನ ದೇವಾಲಯ, ಅದು ಕಾಲ ಕಾಲಕ್ಕೆ ನಾಶವಾಗ್ತಾ ಹೋಗುತ್ತೆ. ಅದೇ ಜಂಗಮ ಅಂದರೆ ಜೀವಂತ ಭಕ್ತಿ, ಚೇತನವಾದ ಮಾನವ, ಶರಣ, ಅವನು ಎಂದಿಗೂ ನಾಶವಾಗುವುದಿಲ್ಲ ಎಂದು ಬಸವಣ್ಣನವರು ಹೇಳಿದ್ದಾರೆ. ಈ ಬಸವಣ್ಣನವರ ವಾಕ್ಯ ವಿಶಾಲವಾದ ಅರ್ಥವನ್ನ ಕಲ್ಪಿಸುತ್ತದೆ. ಅಂದ್ರೆ ಕಲ್ಲಿನ ದೇವಾಲಯಗಳು ಒಂದು ದಿನ ನಾಶವಾಗಬಹುದು, ಆದರೆ ಜೀವಂತ ಮೌಲ್ಯಗಳು, ಪ್ರಾಮಾಣಿಕತೆ, ಮಾನವೀಯತೆ, ಒಳ್ಳೆಯತನ ಎಂದಿಗೂ ನಾಶವಾಗುವುದಿಲ್ಲ. ಇಂದಿನ ಸಮಾಜದಲ್ಲಿ ನಾವು ದೊಡ್ಡ ಮನೆ, ದೊಡ್ಡ ಹುದ್ದೆ, ದೊಡ್ಡ ಹೆಸರುಗಳ ಹಿಂದೆ ಓಡುತ್ತಿದ್ದೇವೆ. ಆದರೆ ಬಸವಣ್ಣನವರು ನಮಗೆ ನೆನಪಿಸುವುದು ಇವು ಯಾವುಗಳು ಶಾಶ್ವತವಲ್ಲ. ಶಾಶ್ವತವಾದುದು ನಮ್ಮ ನಡತೆ, ನಮ್ಮ ಕೆಲಸ, ನಮ್ಮ ಮೌಲ್ಯಗಳು ಮಾತ್ರ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಮಾನವ ನಿರ್ಮಿತವಾದ ಯಾವುದೇ ಆದರೂ ಒಂದಿಲ್ಲ ಒಂದು ದಿನ ಅಳಿಯಲೇಬೇಕು. ಏಕೆಂದರೆ ಅದು ಮಾನವ ಮನದಲ್ಲಿ ಮೂಡಿದ ವಿಚಾರದಿಂದ ಹುಟ್ಟಿದಂಥದ್ದು. ಮತ್ತು ಮನಸ್ಸು ಸ್ವತಂತ್ರವಲ್ಲ, ಅದು ಅನೇಕ ವಿಷಯಗಳ, ಸಮಾಜ, ಸಂಸ್ಕೃತಿ, ತನ್ನ ಅನುಭವ ಇತ್ಯಾದಿಗಳ ಪ್ರಭಾವಕ್ಕೆ ಒಳಗಾಗಿರುತ್ತದೆ. ಸಮಾಜ, ಸಂಸ್ಕೃತಿ ಮತ್ತು ಅನುಭವಗಳು ದೇಶ ಕಾಲಗಳ ಮಿತಿಗೆ ಒಳಪಟ್ಟಿರುತ್ತವೆ. ಹೀಗಾಗಿ ಅವು ಅತ್ಯಂತ ಸೀಮಿತವಾಗಿರುತ್ತವೆ ಮತ್ತು ಪರತತ್ವವು ಅಸೀಮಿತವಾದದ್ದು, ಯಾವ ಪ್ರಭಾವಕ್ಕೂ ಒಳಗಾಗುವಂತಹದ್ದಲ್ಲ. ಅದು ಅನಾದಿ ಮತ್ತು ಅನಂತವಾದದ್ದು. ಅದು ಅಳಿವು ಮತ್ತು ಉಳಿವನ್ನ ಮೀರಿರುವಂತಹದ್ದು. ಅದನ್ನು ಹೊಂದುವುದಕ್ಕಾಗಿಯೇ ನಾನು ನನ್ನ ದೇಹವನ್ನೇ ದೇಗುಲವನ್ನಾಗಿ ಮಾಡಿದ್ದೇನೆ ಎಂದು ಬಸವಣ್ಣನವರು ಈ ವಚನದಲ್ಲಿ ತಿಳಿಸಿದ್ದಾರೆ. ಸ್ನೇಹಿತರೆ, ಈ ವಚನವನ್ನು ಓದಿದಾಗ ನಮಗೆ ಅನೇಕ ವಿಚಾರಗಳು ತಿಳಿಯುತ್ತವೆ. ಅವುಗಳೇನೆಂದರೆ, ದೇವರು ಕಲ್ಲಿನಲ್ಲಿ ಅಲ್ಲ, ಮಾನವನೊಳಗೇ ಇದ್ದಾನೆ. ಭಕ್ತಿ ಹಣದಿಂದಲ್ಲ, ಜೀವನದ ಶುದ್ಧತೆಯಿಂದ. ದೇಹವೇ ದೇಗುಲ, ಬದುಕೇ ಪೂಜೆ, ಮಾನವೀಯತೆಯೇ ಪರಮಧರ್ಮ. ದೇವಾಲಯ ಕಟ್ಟುವುದು ಭಕ್ತಿಯಲ್ಲ, ದೇಹವನ್ನೇ ದೇವಾಲಯವನ್ನಾಗಿ ಬದುಕುವುದು ಭಕ್ತಿ. ಕಲ್ಲು ನಾಶವಾಗುತ್ತದೆ, ಚೇತನ ಎಂದಿಗೂ ನಾಶವಾಗದು. ದೇವರನ್ನು ಪ್ರೀತಿಸಲು ಹಣ ಬೇಕಿಲ್ಲ, ಒಳ್ಳೆಯ ಕೆಲಸ ಮಾಡಿದರೆ ಅದೇ ಪೂಜೆ. ಎಲ್ಲರೂ ಸಮಾನರು ಎಂದು ತಿಳಿಯಬೇಕು. ನಮ್ಮ ದೇಹವನ್ನು ಸ್ವಚ್ಛವಾಗಿ ಒಳ್ಳೆಯದಾಗಿ ಬಳಸಬೇಕು. ದೇವರು ಕಲ್ಲಿನ ಮನೆಯಲ್ಲಿ ಮಾತ್ರ ಇಲ್ಲ, ನಮ್ಮೊಳಗೂ ದೇವರಿದ್ದಾನೆ ಎಂದು ತಿಳಿದು ಒಳ್ಳೆಯವರಾಗಿ ಬದುಕುವುದೇ ನಿಜವಾದ ಭಕ್ತಿ. ದೇವರನ್ನು ಹುಡುಕಲು ದೂರ ಹೋಗಬೇಕಿಲ್ಲ, ಮನುಷ್ಯನೊಳಗೇ ದೇವರು ಇದ್ದಾನೆ. ಎಲ್ಲರೂ ಸಮಾನರು, ಶ್ರೀಮಂತ ಬಡವ ಎಂಬ ಭೇದವಿಲ್ಲ. ಒಳ್ಳೆಯ ನಾಗರಿಕರಾಗುವುದೇ ನಿಜವಾದ ಧರ್ಮ. ದುಬಾರಿ ಪೂಜೆ ಬೇಡ, ಶುದ್ಧ ಬದುಕು ಸಾಕು. ಕಲ್ಲಿನ ದೇವಾಲಯಕ್ಕಿಂತ ಒಳ್ಳೆಯ ಹೃದಯವೇ ದೊಡ್ಡ ದೇವಾಲಯ ಎಂಬುದನ್ನು ನಾವೆಲ್ಲರೂ ತಿಳಿದುಕೊಳ್ಳೋಣ. ಒಟ್ಟಾರೆಯಾಗಿ ಈ ವಚನದಲ್ಲಿ ಬಸವಣ್ಣನವರು ಬಾಹ್ಯ ದೇವಾಲಯ ನಿರ್ಮಾಣಕ್ಕಿಂತ ಮಾನವನ ದೇಹವೇ ದೇವಾಲಯ ಎಂಬ ತತ್ವವನ್ನು ಪ್ರತಿಪಾದಿಸಿದ್ದಾರೆ. ಶ್ರೀಮಂತರಿಗೆ ಭವ್ಯವಾದ ದೇವಾಲಯಗಳನ್ನು ಕಟ್ಟುವ ಸಾಮರ್ಥ್ಯವಿರಬಹುದು, ಆದರೆ ಬಡವನಾದ ನನಗೆ ನನ್ನದೇ ದೇಹವೇ ದೇವಾಲಯ, ಕಾಲುಗಳೇ ಕಂಬಗಳಂತೆ,
ದೇಹವೇ ದೇಗುಲವಾಗಿ ಶಿರಸ್ಸೇವನ್ನ ಕಳಶವಾಗಿದೆ ಎಂದು ಹೇಳುವ ಮೂಲಕ ಆತ್ಮಭಕ್ತಿ ಮತ್ತು ಆಂತರಿಕ ಶುದ್ಧಿಯ ಮಹತ್ವವನ್ನ ಒತ್ತಿ ಹೇಳಿದ್ದಾರೆ. ಬಾಹ್ಯವಾಗಿ ನಿರ್ಮಿಸಿದ ಸ್ಥಾವರಗಳಿಗೆ ನಾಶವಿದೆ, ಆದರೆ ಚಲಿಸುವ ಜೀವಿಯಾದ ಜಂಗಮಕ್ಕೆ ನಾಶವಿಲ್ಲ ಎಂಬ ಸಂದೇಶವನ್ನ ನೀಡಿದ್ದಾರೆ. ಹೀಗಾಗಿ ನಿಜವಾದ ಭಕ್ತಿ ಹೊರಗಿನ ಕಟ್ಟಡಗಳಲ್ಲಿ ಅಲ್ಲ, ಮಾನವನೊಳಗಿನ ಶುದ್ಧ ಆತ್ಮಭಾವದಲ್ಲೇ ಇದೆ ಎಂಬುದನ್ನ ಈ ವಚನ ಸಾರುತ್ತದೆ. ಕಲ್ಲಿನ ದೇವಾಲಯಕ್ಕಿಂತ ಒಳ್ಳೆಯ ಹೃದಯವೇ ದೊಡ್ಡ ದೇವಾಲಯ. ಇದೇ ಬಸವಣ್ಣನವರ ವಚನದ ಶಾಶ್ವತ ಸಂದೇಶ. ಸ್ನೇಹಿತರೆ, ಇದನ್ನ ಕೇಳಿಸಿಕೊಂಡ ಎಲ್ಲರಿಗೂ ಧನ್ಯವಾದಗಳು.